ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಯುದ್ಧ ಶುರುವಾಗುತ್ತಾ? ಕದನ ವಿರಾಮಕ್ಕೆ ಫುಲ್ ಸ್ಟಾಪ್ ಬೀಳೋದೇ ಇಲ್ವಾ? ಹಾಗಾದ್ರೆ ನಿನ್ನೆ ಇಸ್ಲಾಮಾಬಾದ್ನಲ್ಲಿನ ಸಂಧಾನ ಸಭೆ ಫೇಲ್ ಆಗಿರೋದು ಒಂದಿಷ್ಟು ಆತಂಕಗಳಿಗೆ ಕಾರಣ ಆಗ್ತಾ ಇದೆ. ಕದನ ವಿರಾಮಕ್ಕೆ ಫುಲ್ ಸ್ಟಾಪ್ ಬೀಳೋದೇ ಇಲ್ವಾ ಅನ್ನುವಂತಹ ಸಹಜ ಪ್ರಶ್ನೆ ಇಲ್ಲಿಂದ ಶುರುವಾಗ್ತಾ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಿನ್ನೆ ಸಂಧಾನ ಸಭೆ ನಡೆದಿತ್ತು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯದಲ್ಲಿ ಹೊಸ ಕಂಡೀಷನ್ಸ್ಗೆ ಅಮೆರಿಕ ನಿಯೋಗ ಒಪ್ಪಿಕೊಂಡಿಲ್ಲ. IRGC ಮೇಲಿನ ಭಯೋತ್ಪಾದಕ ಪಟ್ಟವನ್ನ ತೆಗಿಬೇಕು ಅನ್ನುವಂಥ ಬೇಡಿಕೆ ಇತ್ತು. ಅದನ್ನು ತೆಗೆಯಲ್ಲ ಅಂತ ಅಮೆರಿಕ ಹೇಳಿದೆ. ಇರಾನ್ ಷರತ್ತುಗಳನ್ನ ಒಪ್ಪದೆ ವಾಪಸ್ ಹೋಗಿರೋದು. ಹರ್ಮುಜ್ ಲಾಭ ಪಡೆಯಲು ಟ್ರಂಪ್ ಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಯಾವುದೇ ಕಾರಣಕ್ಕೂ ಹರ್ಮುಜ್ ಅನ್ನ ಬಿಟ್ಟು ಕೊಡೋದಿಲ್ಲ ಅಂತ ತನ್ನ ಪಟ್ಟನ್ನ ಮುಂದುವರೆಸಿದೆ. ಇರಾನ್ಗಾದ ನಷ್ಟವನ್ನ ಭರಿಸಬೇಕು ಅನ್ನುವಂಥ ಬೇಡಿಕೆ ನೀಡಲಾಗಿತ್ತು, ಕಂಡೀಷನ್ ಆಗಿತ್ತು ಇರಾನ್ದು. ಅದಕ್ಕೂ ಕೂಡ ಅಮೆರಿಕ ಒಪ್ಕೊಂಡಿಲ್ಲ. ಅಮೆರಿಕಕ್ಕೆ ವಾಪಸ್ ನಾವು ಹೋಗ್ತಾ ಇದ್ದೀವಿ ಅಂತ JD ವ್ಯಾನ್ಸ್ ಹೇಳಿಕೆಯನ್ನು ಕೊಟ್ಟು ಅಲ್ಲಿಂದ ತೆರಳಿರುವಂಥದ್ದು. ಯಾವುದೇ ಈ ಸಂಧಾನ ಸಕ್ಸಸ್ ಆಗಿಲ್ಲ. ಎಲ್ಲ ಬೇಡಿಕೆಗಳಿಗೂ ಕೂಡ ಅಮೆರಿಕ ನಕಾರಾತ್ಮಕವಾಗಿ ಉತ್ತರಿಸಿರುವಂಥದ್ದು. ಇರಾನ್ನ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಕ್ಕೆ ನಮಗಾಗುವುದಿಲ್ಲ, ಕಂಡೀಷನ್ಸ್ಗಳಿಗೆ ಒಪ್ಪಿಕೊಳ್ಳೋದಕ್ಕಾಗುವುದಿಲ್ಲ ಅನ್ನುವಂತಹ ರಿಯಾಕ್ಷನ್ ಅನ್ನ ಅಮೆರಿಕ ಕೊಟ್ಟಿದೆ. ನಿನ್ನೆ ಸಂಧಾನ ಸಭೆಯ ಮುಂಚಿತವಾಗಿಯೇ ಮೊದಲಿಗೆ ಮಾತನಾಡಲಾಗಿತ್ತು, ಈ ಕಂಡೀಷನ್ಸ್ಗಳಿಗೆ ಒಪ್ಪೋದಾದ್ರೆ ಮಾತ್ರ ನಾವು ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತೀವಿ ಅಂತ ಇರಾನ್ ಹೇಳಿತ್ತು. ಸಂಧಾನ ಸಭೆ ನಡೆಯೋದೇ ಡೌಟ್ ಅನ್ನುವಂಥ ರೀತಿಯಲ್ಲಿತ್ತು. Discussions with the Iranians. That's the good news. The bad news is that we have not reached an agreement, and I think that's bad news for Iran much more than it's bad news for the United States of America. So we go back to the United States having not come to an agreement. We've made very clear what our red lines are, what things we're willing to accommodate them on, and what things we're not willing to accommodate them on. And we've made that as clear as we possibly could, and they have chosen not to accept our terms. ಯುದ್ಧ ನಿಲ್ಲಿಸುವ ಪಾಕಿಸ್ತಾನದ ಸರ್ಕಸ್ ಇಲ್ಲಿ ಫೇಲ್ ಆಗಿದೆ. ಶಾಂತಿ ದೂತನಾಗಬೇಕು ಅಂತ ಸರ್ಕಸ್ ಮಾಡ್ತಾ ಇದ್ದಂತ ಪಾಕಿಸ್ತಾನದ ಪ್ಲಾನ್ ಫೇಲ್ ಆಗಿದೆ. ಮತ್ತೆ ಇರಾನ್ ಮೇಲೆ ದಾಳಿ ಮಾಡುತ್ತಾ ಹಾಗಾದ್ರೆ ಅಮೆರಿಕ ಹೆಚ್ಚುವರಿ ಸೇನೆಯನ್ನ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು ಅಮೆರಿಕ. ಇರಾನ್ನ ಮುಂದಿನ ನಡೆ ಏನಾಗಿರುತ್ತೆ? ಯುದ್ಧವನ್ನ ಎದುರಿಸಲು ಇರಾನ್ ಏನು ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ. ಯುದ್ಧ ಮುಂದುವರಿಯುವಂತಹ ಸಾಧ್ಯತೆಗಳು ಇಲ್ಲಿವರೆಗೂ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿ ಅದರ ಘೋರತೆಗಳು ಜಾಸ್ತಿ ಆಗಿರುತ್ತೆ. ಇನ್ನು ಮೇಲೆ ಅಮೆರಿಕ ಕೂಡ ಎಲ್ಲ ರೀತಿಯಾಗಿ 40,000 to 50,000 ಸೈನಿಕರನ್ನ ಎಲ್ಲ ಹಂತಗಳಲ್ಲೂ ಕೂಡ ಮತ್ತೆ ನಿಯೋಜನೆ ಮಾಡಿರುವಂಥದ್ದು ನಿನ್ನೆ ತಾನೆ. ಒಂದು ಕಡೆ ಸಂಧಾನದ ಮಾತುಕತೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಬೇಕಾಗಿರುವಂಥ ಸಿದ್ಧತೆಗಳನ್ನು ಅಮೆರಿಕ ಮಾಡಿಕೊಳ್ತಾ ಇತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಡಾಕ್ಟರ್ ರಮೇಶ್. ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಮೇಶ್, ಇಲ್ಲಿವರೆಗೂ ಒಂದು ಲೆಕ್ಕ ಅನ್ನುವಂಥ ರೀತಿಯಲ್ಲಿ ನಡೀತಾ ಇತ್ತು ಯುದ್ಧ. ಬಟ್ ಈ ಡೀಟೇಲ್ಸ್ಗಳನ್ನು ನೋಡ್ತಾ ಇದ್ರೆ, ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ, ಇದರ ಒಂದು ಭೀಕರತೆ ಇಲ್ಲಿಂದ ಜಾಸ್ತಿ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಒಂದು ಕಡೆ ಸಂಧಾನದ ಮಾತುಕತೆಗಳು ನಡೀತಾ ಇದ್ದಂಥ ಸಂದರ್ಭದಲ್ಲೇ ನನ್ನೆ ಟ್ರಂಪೇ 40,000 to 50,000 ಸೈನಿಕರನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿದ್ರು. ಸೊ ಹಾಗಾಗಿ ಏನಾಗಬಹುದು ಅನ್ನುವಂಥ ಸಹಜ ಪ್ರಶ್ನೆ ಇದೆ ಇಲ್ಲಿಂದ ಮುಂದೆ. ಅರುಣ್, ಈಗಷ್ಟೇ ಇರಾನ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಈ ಸಂಧಾನ ಫೇಲ್ ಆದಮೇಲೆ ಫಸ್ಟ್ ರಿಯಾಕ್ಷನ್ ಬಂದಿದೆ ಇರಾನ್ ಕಡೆಯಿಂದ. ಅಮೇರಿಕ ಸಾಕಷ್ಟು ಕಂಡೀಷನ್ಗಳನ್ನ ಹಾಕಿ ನಮ್ಮಿಂದ ತುಂಬ ಅಂಶಗಳನ್ನ, ವಿಚಾರಗಳನ್ನ ಬಯಸ್ತಾ ಇದೆ. ಆದರೆ ಅದು ಯುದ್ಧದಿಂದ ಸಾಧ್ಯ ಇಲ್ಲ ಅಂತ. ಅಂದರೆ ಯುದ್ಧವನ್ನೇ ಮುಂದಿಟ್ಟುಕೊಂಡು ನಮ್ಮ ಹತ್ರ ಏನೇನು ತೊಗೋಬೇಕು ಇರಾನ್ನಿಂದ ಅದನ್ನೆಲ್ಲ ತೊಗೊತೀನಿ ಅಂತ ಏನಾದರೂ ಅಮೇರಿಕ ಅಂದ್ಕೊಂಡಿದ್ರೆ ಅದು ಅಸಾಧ್ಯದ ಮಾತು ಅಂತ ಹೇಳಿದೆ ಇರಾನ್. ಅದರ ಅರ್ಥ ನಾವು ಸಿಂಪಲಾಗಿ ಗಮನಿಸಬೇಕು. ಮತ್ತೆ ಏನಾದರೂ ಅಮೆರಿಕ ಯುದ್ಧ ಮಾಡೋದಾದರೆ ನಾವು ಯುದ್ಧಕ್ಕೆ ರೆಡಿ ಅಂತಕ್ಕಂಥ ಸಂದೇಶವನ್ನು ಇರಾನ್ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಹಾಗೆ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಇಶಾಕ್ ದರ್ ಮಾತಾಡಿದ್ದಾರೆ ಈಗಷ್ಟೇ. ಸಂಧಾನ ಫೇಲ್ ಆದಮೇಲೆ ಇಲ್ಲ, ಸಂಧಾನವನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ, ಮತ್ತೆ 3 ರಾಷ್ಟ್ರಗಳನ್ನು ಒಟ್ಟಿಗೆ ಕೂರಿಸಿ ಮಾತುಕತೆ ನಡೆಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಇಶಾಕ್ ದರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂಧಾನ ಏನೋ ಫೇಲ್ ಆಗೋಗಿದೆ. ಇರಾನ್ನ ಯಾವುದೇ ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪಿಲ್ಲ, ಮತ್ತು ಅಮೆರಿಕ ಹಾಕಿರ್ತಕ್ಕಂಥ ಕಂಡೀಷನ್ಗಳು ಕೂಡ ಇರಾನ್ ಒಪ್ಪಿಲ್ಲ. ಅಂದರೆ ಹರ್ಮುಜ್ ಜಲಸಂಧಿಯ ಮೇಲೆ ಏನು ಹಿಡಿತ ತಗೋಬೇಕು ಅಂತ ಅಮೆರಿಕ ಬಯಸ್ತಾ ಇದೆ, ಅದನ್ನು ಬಿಟ್ಕೊಡೋದಕ್ಕೆ ಇರಾನ್ ಯಾವುದೇ ಕಾರಣಕ್ಕೂ ರೆಡಿ ಇಲ್ಲ. ಯಾಕೆಂದರೆ
ಇರಾನ್ ಹಲವು ದಶಕಗಳಿಂದ ಹರ್ಮುಜ್ ಜಲಸಂಧಿಯನ್ನೇ ಡಿಪೆಂಡ್ ಆಗಿದೆ ಅದ್ರ ಮೇಲೆ. ಅದರಿಂದನೇ ಸಾಕಷ್ಟು ಆದಾಯ ಬರ್ತಾ ಇದೆ. ಹಾಗಾಗಿ ಅಷ್ಟು ದೊಡ್ಡ ಆದಾಯದ ಮೂಲವನ್ನು ಸಿಂಪಲ್ ಆಗಿ ಅಮೆರಿಕದ ಜೊತೆ ಅದು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಸಾಕಷ್ಟು ಹಣಕಾಸು ಬರ್ತಿರ್ತಕ್ಕಂಥ ಹರ್ಮುಜ್ ಜಲಸಂಧಿಯಿಂದ. ಹಾಗಾಗಿ ಅದು ಬಿಟ್ಕೊಡೋಕೆ ರೆಡಿ ಇಲ್ಲ. ಒಂದು ಥಿಂಗ್. ಸೆಕೆಂಡ್ ಥಿಂಗು, ಇರಾನ್ಗೆ ಸಾಕಷ್ಟು ಬಲ ಇದೆ ಅಂತ ಎಲ್ಲಿಂದ ಇದೆ ಅಂತ ನೋಡೋದಾದರೆ ಫ್ರಾಕ್ಸಿ ವಾರ್ಗಳಿಂದ ಅದು ಹೌತಿ, ಹಮಾಸ್ ಮತ್ತು ಹಿಜ್ಬುಲ್ಲಾ ಉಗ್ರರನ್ನ ಹಿಂದೆ ಇಟ್ಕೊಂಡು ಅದು ಆಟ ಆಡ್ತಾ ಇರುತ್ತೆ ಅವಾಗವಾಗ. ಹಾಗಾಗಿ ಆ ಉಗ್ರರನ್ನು ಕೂಡ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಏನು IRGC ಇತ್ತು ಇರಾನ್ನ ಸೇನೆ, ಅದನ್ನು ಉಗ್ರರ ಪಟ್ಟ ಕಟ್ಟಿದೆ ಅಮೆರಿಕ ಮತ್ತು ಇತರ ನ್ಯಾಟೋ ರಾಷ್ಟ್ರಗಳು. ಸೊ ಅದರ ಮೇಲಿರ್ತಕ್ಕಂಥ ಉಗ್ರರ ಹಣೆಪಟ್ಟಿಯನ್ನು ತೆಗಿಬೇಕು ಅಂತ ಇರಾನ್ ಹೇಳಿರ್ತಕ್ಕಂಥದ್ದು. ಆದರೆ ಅಮೆರಿಕ ಯಾವುದೇ ಕಾರಣಕ್ಕೂ ಒಪ್ಪಿಲ್ಲ. ಹಾಗಾಗಿ ಮತ್ತು ನ್ಯೂಕ್ಲಿಯರ್ನ ಸರೆಂಡರ್ ಮಾಡ್ಕೋಬೇಕು ಅಂತ ನೋಡ್ತಾ ಇದೆ ಅಮೆರಿಕ, ಅದಕ್ಕೂ ಕೂಡ ಇರಾನ್ ಒಪ್ತಾ ಇಲ್ಲ. ಆದರೆ ಎಲ್ಲ ಕಂಡೀಷನ್ಗಳಿಗೂ ಕೂಡ ಇರಾನ್ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಮತ್ತು ಒಂದಿಷ್ಟು ಲಿಬರಲ್ ಆಗೇನೋ ಹರ್ಮುಜ್ ಜಲಸಂಧಿ ತಂಟೆಗೆ ಬರಬೇಡಿ ನೀವು ಅಂತ ಕಂಡೀಷನ್ ಇಟ್ಟಿದೆ. ಆದರೆ ಅಮೆರಿಕ ಒಪ್ತಾ ಇಲ್ಲ. ಅಂದರೆ ಏನೋ ಒಂದಿಷ್ಟು ಆರ್ಥಿಕ ಲಾಭವನ್ನು ಮಾಡಿಕೊಳ್ಳೋಕ್ಕೆ ನೋಡ್ತಾ ಇದೆ. ಹೀಗಾಗಿ ಯುದ್ಧ ಮತ್ತೆ ಕಂಟಿನ್ಯೂ ಆಗೋಂಥ ಎಲ್ಲ ಚಾನ್ಸಸ್ ಇದೆ. ಬೆಳಗ್ಗೆ ಟ್ರಂಪ್ ಕೂಡ ಒಂದು ಪೋಸ್ಟ್ ಮಾಡಿದರು. ಹೀಗಾಗಿ ಸುಮಾರು ಒಂದು 2,000 ಸೈನಿಕರ ನೇವಿ ನೌಕಾದಳದ ಸೈನಿಕರನ್ನ ಈಗ ಆಲ್ರೆಡಿ ಇರಾನ್ಗೆ ಕಳಿಸಿದ್ರೆ ಅಂತಕ್ಕಂಥ ಮಾಹಿತಿ ಇದೆ. ಯಾವುದೇ ಕ್ಷಣದಲ್ಲಿ ಮತ್ತೆ ಯುದ್ಧ ಆಗುವಂಥ ಚಾನ್ಸಸ್ ಇದೆ. ಒಂದು ವೇಳೆ ಯುದ್ಧ ಏನಾದರೂ ಶುರುವಾದರೆ ಈಗೇನು ಸದ್ಯಕ್ಕೆ ಕಳೆದ 4-5 ದಿನಗಳಿಂದ ತೈಲ ಮತ್ತು ಗ್ಯಾಸ್ ಅಭಾವ ನಿಂತಿತ್ತು, ಅದು ಮತ್ತೆ ಕಂಟಿನ್ಯೂ ಆಗೋಂಥ ಚಾನ್ಸಸ್ ಇರುತ್ತೆ. ಹರ್ಮುಜ್ ಜಲಸಂಧಿ ಏನಾದರೂ ಮತ್ತೆ ಕಂಪ್ಲೀಟ್ಲಿ ಬಂದಾದರೆ ಭಾರತ ಮತ್ತು ಈ ಥರ ಮಧ್ಯಪ್ರಾಚ್ಯದಿಂದ ಬರ್ತಕ್ಕಂಥ ಈ ಕಡೆ ಪೂರ್ವ ಏಷ್ಯಾದ ದೇಶಗಳಿಗೆ ಹಡಗುಗಳು ಬರ್ತಾಯಿತ್ತು, ಕಂಪ್ಲೀಟಾಗಿ ನಿಂತೋಗುತ್ತೆ. ಮತ್ತು ಇರಾನ್ನ ಆರ್ಥಿಕ ವಲಯಕ್ಕೂ ಕೂಡ ಸಾಕಷ್ಟು ಪೆಟ್ಟು ಬೀಳುತ್ತೆ. ನಾವು ಪ್ರಮುಖವಾಗಿ ಗಮನಿಸಬೇಕಿಲ್ಲಿ, ಇರಾನ್ಗೆ ಈ 40 ದಿನಗಳ ಯುದ್ಧದಲ್ಲಿ ಸಾಕಷ್ಟು ನಷ್ಟ ಆಗಿದೆ. ಸುಮಾರು 12 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಸುಮಾರು 2,500 3 ಸಾವಿರ ಜನ ಸತ್ತಿದ್ದಾರೆ. ಇನ್ಕ್ಲೂಡಿಂಗ್ ಒಂದು ಶಾಲೆ ಮೇಲೆ ದಾಳಿ ಮಾಡಿದರು, ಆ 165 ಮಕ್ಕಳನ್ನು ಸೇರಿಸಿದಂತೆ ಒಂದು 2,500 3 ಸಾವಿರ ಜನ ಸತ್ತಿದ್ದಾರೆ. ಮತ್ತು ಗಮನಿಸ್ಬೇಕು ನಾವಿಲ್ಲಿ, ಇರಾನ್ ಏನು ನಾಶ ಆಗಿದೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸುಮಾರು 10 ವರ್ಷಗಳು ಬೇಕು. ಹಾಗಾಗಿ ಸಾಕಷ್ಟು ಆರ್ಥಿಕ ನಷ್ಟ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ಈಗ ಸಂಪನ್ಮೂಲ ಬರ್ತಿರೋದೇ ಅದು ಹರ್ಮುಜ್ ಜಲಸಂಧಿಯಿಂದ, ತೈಲದಿಂದ ಸುಮಾರು 20% ಹರ್ಮುಜ್ ಜಲಸಂಧಿಯಿಂದ ಇವರು ಸಪ್ಲೈ ಮಾಡ್ತಾಯಿದ್ರು. ಹಾಗಾಗಿ ಇರಾನ್ನ ಬಹುಸಂಪತ್ತು ಇರತಕ್ಕಂಥದ್ದು ತೈಲದ ಮೇಲೆ. ಹೀಗಾಗಿ ಏನಾದರೂ ಆ ತೈಲ ಸಂಪತ್ತು ಸಾಗಣೆ ಮಾಡ್ತಕ್ಕಂಥ ಪ್ರದೇಶ ಏನಾದರೂ ಅಮೆರಿಕದ ತೆಕ್ಕೆಗೆ ಹೋದರೆ ಇರಾನ್ಗೆ ಒಂದು ರೀತಿ ಆರ್ಥಿಕ ದಿಗ್ಬಂಧನ ಆಗುತ್ತೆ. ಈ ಕಾರಣಕ್ಕಾಗಿ ಇರಾನ್ ಯಾವುದೇ ಕಾರಣಕ್ಕೂ ಅಮೆರಿಕದ ಕಂಡೀಷನ್ಗಳಿಗೆ ಒಪ್ತಾ ಇಲ್ಲ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳಿದ್ದಾರೆ, ಇಟ್ಸ್ ಅ ಬ್ಯಾಡ್ ನ್ಯೂಸ್ ಇದು, ಇರಾನು ನಮ್ಮದು ಯಾವುದೇ ಕಂಡೀಷನ್ಗೆ ಒಪ್ಪಿಲ್ಲ, ನಾವು ಅಮೆರಿಕಕ್ಕೆ ವಾಪಸ್ ಹೋಗ್ತಿದ್ದೀವಿ ಅಂತ. ಹಾಗಾಗಿ ಟ್ರಂಪ್ ಮೋಸ್ಟ್ಲಿ ಯುದ್ಧವನ್ನು ಕಂಟಿನ್ಯೂ ಮಾಡೋವಂಥ ಮುನ್ಸೂಚನೆ ನೀಡಿದ್ದಾರೆ. ಅದು ಇವತ್ತಾಗ್ಬೋದು ಅಥವಾ ಸಂಜೆ ಆಗ್ಬೋದು ಅಥವಾ ನಾಳೆನಾಗ್ಬೋದು. ಇನ್ ಕೇಸ್ ಏನಾದರೂ ಮತ್ತೆ ಸಂಧಾನಕ್ಕೆ ಒಂದು ಕಡೆ ಪಾಕಿಸ್ತಾನ ಪ್ರಯತ್ನ ಪಡ್ತಿರೋ ಕಾರಣಕ್ಕೆ ಚೀನಾ ಮತ್ತು ರಷ್ಯಾ ಈ ಸಂಧಾನದ ಮಾತುಕತೆಯಲ್ಲಿ ಮಧ್ಯಸ್ಥಿಕೆಯನ್ನು ಸದ್ಯಕ್ಕೆ ವಹಿಸಂಗೆ ಕಾಣಲ್ಲ. ಹಾಗಾಗಿ ಪಾಕಿಸ್ತಾನ ಇನ್ನೊಂದು ವೇಳೆ ಸಂಧಾನಕ್ಕೆ ಪ್ರಯತ್ನ ಅಂತ ಹೇಳ್ತಾ ಇದೆ, ಆದರೆ ಸಂಧಾನ ನಡೆಯುವಂಥ ಚಾನ್ಸಸ್ ಇಲ್ಲ. ಯಾಕೆಂದರೆ 3 ರಾಷ್ಟ್ರಗಳನ್ನ ಕೂರಿಸಿ ಸುಮಾರು 21 ಗಂಟೆಗಳ ಕಾಲ ಅವರು ಏನೇನು ಕಂಡೀಷನ್ಸ್ ಇತ್ತು, ಯಾವುದನ್ನು ಸ್ವಲ್ಪ ಲಿಬ್ರಲ್ ಮಾಡ್ಬೋದು, ಯಾವುದನ್ನು ಎಕ್ಸೆಪ್ಟ್ ಮಾಡ್ಕೋಬೋದು, ಈ ಥರ ಸಾಕಷ್ಟು ವಿಷಯಗಳನ್ನ 1-to-1 ಚರ್ಚೆ ಮಾಡಿದ್ದಾರೆ. ಆದರೆ ಯಾವುದೇ ಕಂಡೀಷನ್ಗಳು ಕೂಡ ಅಮೆರಿಕ ಆಗಲಿ ಅಥವಾ ಇರಾನ್ ಕೂಡ ಒಪ್ಪಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಹೀಗಾಗಿ ಯುದ್ಧ ಮತ್ತೆ ಆಗುವಂಥ ಸಾಧ್ಯತೆ ಇದೆ. ಇಡೀ ಜಗತ್ತಿಗೆ ತೈಲದ ಬಿಕ್ಕಟ್ಟು ದೊಡ್ಡದಾಗಿ ಕಾಡುವಂಥ ಎಲ್ಲ ಸಾಧ್ಯತೆ ಇದೆ. ಅರುಣ್, ಓಕೆ ರಮೇಶ್, ಇದ್ರ ಜೊತೆಗೆ ಅಮೆರಿಕ ಒಂದು ಕಡೆ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇತ್ತು, ಅಂದ್ರೆ ಯುದ್ಧವನ್ನ ನಿಲ್ಲಿಸೋ ಹಂತಕ್ಕೆ ಬಂದಿತ್ತು. ಆದರೆ ಇರಾನ್ನ ನಡವಳಿಕೆಗಳನ್ನ, ಕಂಡೀಷನ್ಸ್ಗಳನ್ನ ನೋಡ್ತಾ ಇದ್ರೆ ಬೇಡವಾಗಿರುವಂಥ ವಿಚಾರಗಳನ್ನು ಇಲ್ಲಿ ತೆಗೆದುಕೊಂಡು ಬಂತ ಅಂತ ಅನಿಸ್ತಾ ಇದೆ. ಒಂದು IRGC ಮೇಲಿರುವಂಥ ಉಗ್ರಪಟ್ಟವನ್ನು ತೆಗಿಬೇಕು ಅನ್ನುವಂಥ ವಿಚಾರವಾಗಿರಬಹುದು, ಮತ್ತೊಂದು ಕಡೆ ಹರ್ಮುಜ್ ವಿಚಾರ ಆಗಿರಬಹುದು. ಹೀಗೆ ಬೇರೆ ಬೇರೆ ಕಂಡೀಷನ್ಸ್ಗಳನ್ನು ತೆಗೆದುಕೊಂಡು ಬಂದು ತನ್ನ ಮೇಲಿರುವಂಥ ಎಲ್ಲ ಬ್ಲ್ಯಾಕ್ ಮಾರ್ಕ್ಸ್ಗಳನ್ನು ಇದೇ ಒಂದು ಹಂತದಲ್ಲಿ ಅದರಿಂದ ಹೊರಗೆ ಬಂದ್ಬಿಡಬೇಕು, ಎಲ್ಲ ಬೇಳೆಯನ್ನು ಇಲ್ಲೇ ಬೇಯಿಸ್ಕೊಳ್ಬೇಕು ಅನ್ನುವಂಥ ಒಂದು ಆತುರತೆಯಲ್ಲಿ ಕಂಡೀಷನ್ಸ್ಗಳನ್ನು ಹಾಕ್ತಾ ಇದೆಯಾ ಇರಾನ್ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅರುಣ್, ಇರಾನ್ಗೆ ಒಂದು ರೀತಿ ನೋಡಿ, ಆರ್ಥಿಕ ಸಂಪನ್ಮೂಲ ನೋಡೋದಾದರೆ ತೈಲ, ಇನ್ನೊಂದು ಮಿಲಿಟ್ರಿಗೆ ಏನಾದರೂ ಅವ್ರಿಗೆ ಸಪೋರ್ಟ್ ಬೇಕು ಅಂದರೆ ಅದು ಡಿಪೆಂಡ್ ಆಗಿರೋದೆ ಉಗ್ರ ಸಂಘಟನೆಗಳ ಮೇಲೆ. ಲೆಬನಾನ್ನಲ್ಲಿ ಮತ್ತು ಪ್ಯಾಲೆಸ್ಟೈನ್ ಕಡೆ ನೋಡೋದಾದರೆ ಒಂದಿಷ್ಟು ಉಗ್ರರನ್ನು ಮುಂದಿಟ್ಕೊಂಡು ಆಟ ಆಡ್ತಕ್ಕಂಥದ್ದು ನೋಡಿ. ಉಗ್ರರನ್ನ ಬಳಸಿ ಪದೇ ಅಮೆರಿಕದ ಸೇನೆ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಕಿರಿಕಿರಿ ಉಂಟು ಮಾಡ್ತಕ್ಕಂಥ, ಅಂದರೆ ಅಮೆರಿಕ ಸೇನೆಯನ್ನು ಸೋಲಿಸೋದಷ್ಟು ಸುಲಭ ಅಲ್ಲ. ಆದರೂ ಎಲ್ಲೋ ಒಂದು ಉಗ್ರ ಸಂಘಟನೆ ಅಮೆರಿಕದ ಸೇನೆಯ ಮೇಲೆ ದಾಳಿ ಮಾಡ್ತಾ ಇದೆ, ಕಿತಾಪತಿ ಮಾಡ್ತಿದೆ ಅಂದಾಗ ಅದೊಂದು ಜಗತ್ತಿನ ಮಟ್ಟದಲ್ಲಿ ಒಂದು ದೊಡ್ಡ ಸುದ್ದಿ ಆಗುತ್ತೆ, ಕಿರಿಕಿರಿ ಆಗುತ್ತೆ. ಈ ಕಾರಣಕ್ಕಾಗಿ ಮತ್ತು ಜಾಗತಿಕ ಭಯೋತ್ಪಾದನೆಯನ್ನು ನಾನು ಮಟ್ಟ ಹಾಕ್ತೀನಿ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕು ಅಂತಕ್ಕಂಥದ್ದು ಟ್ರಂಪ್ ವಾದ. ಸೊ ನಾವು ಇಲ್ಲಿ ಹಿಂದೆ ಗಮನಿಸ್ಬೋದು, ಸಾಕಷ್ಟು ಯುದ್ಧಗಳನ್ನ ನಿಲ್ಲಿಸಿದ್ದೇನೆ ನಾನು, ನನಗೆ ನೋಬೆಲ್ ಬೇಕು ಅಂತ ಕೇಳಿದರು. ಇಂತಹ ದೊಡ್ಡ ಮಟ್ಟದಲ್ಲಿ ಮಾತಾಡುವಂಥ ಟ್ರಂಪ್ ಮತ್ತು ಇಡೀ ಜಗತ್ತಿಗೆ ದೊಡ್ಡಣ್ಣ ಅನ್ಸ್ಕೊಂಡಿರ್ತಕ್ಕಂಥ ಅಮೆರಿಕದ ಅಧ್ಯಕ್ಷರು
ಆಫ್ಟರ್ ಆಲ್ ಒಂದು ಏನೋ ಉಗ್ರರನ್ನ ಸೆದೆ ಬಡಿಯೋಕ್ಕಾಗ್ತಿಲ್ಲ, ಇರಾನ್ ಮೇಲೆ ಕಂಟ್ರೋಲ್ ತೆಗೆದುಕೊಳ್ಳೋಕ್ಕಾಗ್ತಿಲ್ಲ ಅಂತಕ್ಕಂಥದ್ದು ವಿಶ್ವ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತೇವೆ. ಇದೇ ಕಾರಣಕ್ಕಾಗಿ ಅವರು ಪ್ರಮುಖ ವಿಚಾರಗಳನ್ನ ಮುಂದಿಟ್ಟು ವಿಶ್ವಸಂಸ್ಥೆಯಲ್ಲಿ ಹೇಳಿದರು, ನಾನು ಯಾಕೆ ಇರಾನ್ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಟ್ಟಿದ್ರು. ಆದರೆ ವಿಶ್ವಸಂಸ್ಥೆ ಇದೇ ಕಾರಣಕ್ಕೆ ಸುಮ್ಮನಿತ್ತು. ಆದರೆ ಈಗ ಸಂಧಾನ ಫೇಲ್ಯೂರ್ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಏನಾದರೂ ಯುದ್ಧವನ್ನು ಕಂಟಿನ್ಯೂ ಮಾಡೋವಂಥ ಚಾನ್ಸಸ್ ಇದ್ದರೆ ಟ್ರಂಪ್ ಮತ್ತೆ ಏನೋ ವಿಶ್ವಸಂಸ್ಥೆ ಅಂತ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಮತ್ತು ಇನ್ನೊಂದು ಕಡೆ ಅವರು ಹೇಳ್ತಾಯಿದ್ರು, ನ್ಯಾಟೋ ರಾಷ್ಟ್ರಗಳು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಇಲ್ಲಿ ಪ್ರಮುಖವಾಗಿ ಗಮನಿಸ್ಬೋದು ನಾವು. ಹಾಗೆ ಹೇಳ್ತಿದ್ರು, ನ್ಯಾಟೋ ರಾಷ್ಟ್ರಗಳೇನು 32 ದೇಶಗಳ ಸಸ್ಯ ರಾಷ್ಟ್ರಗಳಿದ್ದಾವೆ, ನಾನಿಲ್ಲದೆ ಹೋದರೆ ಇಡೀ ನ್ಯಾಟೋ ಏನಿದೆ ಒಂದು ರೀತಿಯ ಪೇಪರ್ ಟೈಗರ್ ಇದ್ದಂಗೆ ಅಂತ ಹೇಳಿದ್ರು. ಅಂದರೆ ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಇಳಿದು ನ್ಯಾಟೋ ರಾಷ್ಟ್ರಗಳನ್ನು ಕೂಡ ಎದುರಾಕೊಂಡಿತ್ತು, ಯುರೋಪ್ ಒಕ್ಕೂಟವನ್ನು ಕೂಡ ಎದುರಾಕೊಂಡಿತ್ತು. ಹೀಗಾಗಿ ಅಮೇರಿಕದೇ ನಡೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಖಂಡನೆಗೆ ಸಾಕ್ಷಿಯಾಗಿತ್ತು. ಆದರೆ ಈಗ ಮತ್ತೇನಾದರೂ ಯುದ್ಧ ಮಾಡಿದ್ದೆ ಆದಲ್ಲಿ ಅಮೇರಿಕಕ್ಕೆ ಮತ್ತೊಂದಿಷ್ಟು ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಅರುಣ್, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಎಲ್ಲ ಡೀಟೇಲ್ಸ್ಗೆ. ಬಿಸಿಲಿನ ಬೇಗೆಗೆ ಕಾದ ಕಾವಲಿ ಅಂತಾಗ್ತಾ ಇದೆ ಇಡೀ ಕರ್ನಾಟಕ. ಬಿರು ಬಿಸಿಲು, ಬಿಸಿ ಗಾಳಿ, ಭಯಂಕರವಾದಂಥ ಸೆಖೆ. ಬಿಸಿಲ ತಾಪಕ್ಕೆ ಇಡೀ ಕರುನಾಡು ಜನತೆ ತತ್ತರಿಸಿ ಹೋಗ್ತಾ ಇದ್ದ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಅತಿ ಹೆಚ್ಚಿನ ತಾಪಮಾನ ದಾಖಲಾಗ್ತಾನೇ ಇದೆ. ಇಡೀ ರಾಜ್ಯದಾದ್ಯಂತ ಬಿಸಿಲ ತಾಪಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ತಾಪಮಾನ. ಗಾರ್ಡನ್ ಸಿಟಿ, ಕೂಲ್ ಸಿಟಿ ಅಂತ ಕರೆಸಿಕೊಳ್ಳೋ ಬೆಂಗಳೂರಲ್ಲೇ ಈ ಮಟ್ಟಿಗಿನ ಬಿಸಿ ಇದೆ, ಸೆಖೆ ಇದೆ. ಇನ್ನು ಉತ್ತರ ಕರ್ನಾಟಕದಲ್ಲಂತೂ ಹೇಳೋದೇ ಬೇಡ. ಉತ್ತರದ ಜಿಲ್ಲೆಗಳಲ್ಲಿ 39ರಿಂದ 42 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇದೆ. ಕರಾವಳಿಯಲ್ಲಿ 34ರಿಂದ 37 ಡಿಗ್ರಿ ತಾಪಮಾನ ದಾಖಲಾಗಿದೆ. ಇನ್ನು ಕಿತ್ತೂರು ಕರ್ನಾಟಕದಲ್ಲಿ 36ರಿಂದ 39 ಡಿಗ್ರಿ ತಾಪಮಾನ. ಹಳೆ ಮೈಸೂರು ಭಾಗದಲ್ಲಿ 32ರಿಂದ 35 ಡಿಗ್ರಿ ಬಿಸಿಲಿದೆ. ಇನ್ನು ಬೆಂಗಳೂರಲ್ಲಿ 35ರಿಂದ 36 ಡಿಗ್ರಿ ತಾಪಮಾನ ದಾಖಲಾಗಿರುವಂಥದ್ದು ಇಲ್ಲಿವರೆಗೂ. ಸೊ ಹೀಗೆ ಪ್ರತಿ ದಿನವೂ ಕೂಡ ಈ ತಾಪಮಾನದ ಪ್ರಮಾಣ ಜಾಸ್ತಿ ಆಗ್ತಾನೆ ಇದೆ, ಬಿಸಿಲಿನ ಬೇಗೆ ಜಾಸ್ತಿ ಆಗ್ತಾನೆ ಇದೆ. ಹಲವು ಕಡೆ ಅಂತೂ 39ರಿಂದ 42 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇರೋದು, ಅಲ್ಲಿ ಅಂತೂ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಬಿಸಿಲು, ಬಿಸಿ ಗಾಳಿ ಕೂಡ ಇದೆ. ಮತ್ತೊಂದು ಕಡೆ ರಾತ್ರಿ ಆದರೂ ಈ ಭಯಂಕರವಾದಂಥ ಸೆಕೆ ಕಾರಣ ಜನ ನಲುಗಿ ಹೋಗ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ, ಕಲಬುರಗಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಗಾರ್ಡನ್ ಸಿಟಿ, ಕೂಲ್ ಸಿಟಿ ಅಂತ ಕರೆಸ್ಕೊಳ್ಳೋ ಬೆಂಗಳೂರಲ್ಲಿನೇ ನಾವು ಇಷ್ಟು ಬಿಸಿಲಿಗೆ ಹೈರಾಣ ಆಗ್ತಾ ಇದ್ದಾಗ ನಾವು ಹೋಲಿಕೆ ಮಾಡಿ ನೋಡ್ತೀವಿ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಯಾದಗಿರಿ, ಕಲಬುರಗಿ ಭಾಗದಲ್ಲಿ ಹೆಂಗಿರ್ಬೋದಪ್ಪ ಬಿಸಿಲು, ಜನ ಹೆಂಗೆ ತಡ್ಕೊಳ್ತಾರೆ ಇಂಥ ಟೈಮಲ್ಲಿ ಅಂತ ನಾವು ಹೋಲಿಕೆ ಮಾಡಿ ನೋಡ್ತೀವಿ. ಸೊ ಹಾಗಾಗಿ ಕಲಬುರಗಿಯಲ್ಲಿಯ ತಾಪಮಾನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಜನ ಏನು ಹೇಳ್ತಾರೆ, ಆಮೇಲೆ ಆರೋಗ್ಯ ಇಲಾಖೆಯಿಂದ ಏನೇನು ಇನ್ಸ್ಟ್ರಕ್ಷನ್ಸ್ಗಳು ಸಿಗ್ತಾ ಇದೆ? ಅದು ಅರುಣ್, ಏನಂತಾರೆ ಕಲಬುರಗಿ ಏನಂದ್ರೆ ಬಿಸಿಲು ನಗರಿ ಅಂತ ಖ್ಯಾತ ಹೊಂದಿದೆ. ಈ ಒಂದು ಕಲಬುರಗಿಗೆ ಕಳೆದ ಒಂದು ವಾರಗಳಿಂದ ಸುಡು ಬಿಸಿಲು ತಾಪಮಾನ ಜಾಸ್ತಿ ಆಗಿರುವಂಥದ್ದು. ಹೀಗಾಗಿ ಮಧ್ಯಾಹ್ನದ ನಂತರ ಜನ ಮನೆಯಿಂದ ಆಚೆ ಬರಲು ಕೂಡ ಹೆದರುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದ್ರೆ ಕಳೆದ 2-3 ವರ್ಷಗಳನ್ನು ಹೋಲಿಸಿದ್ರೆ ಈ ವರ್ಷ ಏನಂತಂದ್ರೆ ಈ ಬಾರಿ ಏಪ್ರಿಲ್ ಏನಿದೆ, ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲ ತಾಪಮಾನ ಹೆಚ್ಚಾಗಿರುವುದರಿಂದ ಸಾಕಷ್ಟು ಜನರಿಗೆ ತೊಂದರೆಯನ್ನು ಆಗ್ತಾ ಇದೆ. ಅಲ್ಲದೆ ಮಧ್ಯಾಹ್ನದ ನಂತರ ಈ ಒಂದು ಬಿಸಿಲಿನ ತಾಪಕ್ಕೆ ಜನ ಹೆದರಿಗೆ ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಜನ ಹೆದರುವಂಥ ಪರಿಸ್ಥಿತಿ ಇದೆ. ಅಲ್ಲದೆ ಈ ಒಂದು ಬಿಸಿಲಿನಿಂದ ತಾಪಮಾನವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಜನ ತಂಪು ಪಾನೀಯ ಸೇರಿದಂತೆ ಜ್ಯೂಸ್ಗಳನ್ನು ಮೊರೆ ಹೋಗ್ತಾ ಇರುವಂಥದ್ದು. ಕಲಬುರಗಿಯಲ್ಲಿ ಅಂತಂದರೆ ಏಪ್ರಿಲ್ ಮತ್ತು ಮೇ 2 ತಿಂಗಳ ಕಾಲ ಸರ್ಕಾರಿ ಕಚೇರಿಯಲ್ಲೂ ಕೂಡ ಈಗ ಸಮಯ ಬದಲಾವಣೆ ಮಾಡಿರುವಂಥದ್ದು. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಈಗ ಕಚೇರಿಗಳನ್ನು ಕೂಡ ಈಗ ಸಮಯ ಬದಲಾವಣೆ ಆಗಿರುವಂಥದ್ದು. ಹಾಗಾಗಿ ಯಾರು ಕೂಡ ಯಾವುದೇ ನೆಸೆಸರಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಆಚೆ ಬರಬೇಕು. ಆದರೆ ಅನ್ನೆಸೆಸರಿ ಯಾರು ಕೂಡ ಮಧ್ಯಾಹ್ನದ ಈ ಒಂದು ಬಿಸಿಲಲ್ಲಿ ಬರಬಾರ್ದು. ಹಾಗಾಗಿ ಬರೋದ್ರಿಂದ ಸಾಕಷ್ಟು ತಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಲ್ಲದೆ ಜಿಲ್ಲಾಡಳಿತ ಕೂಡ ಈ ಒಂದು ಬಿಸಿಲಿನಿಂದಾಗಿ ತಾಪಮಾನ ಹೆಚ್ಚಾಗ್ತಾ ಇದೆ, ಹಾಗಾಗಿ ಒಂದು ತಂಪು ಮಾಡೋ ದೃಷ್ಟಿಯಿಂದ ಏನು ರಸ್ತೆಗಳ ಮೇಲೆ ನೀರು ಇಡುವಂಥ ಕೆಲಸಕ್ಕೆ ಕೂಡ ಈಗ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು. ಈ ಒಂದು ತಾಪಮಾನದಿಂದ ಯಾರು ಕೂಡ ಏನು ಅನಿವಾರ್ಯ ಕಾರಣಗಳಿಂದಾಗಿ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ತಾವು ಆಚೆನ ಬರಬೇಕು. ಆದರೆ ಅನ್ನೆಸೆಸರಿ ಯಾರು ಕೂಡ ಮಧ್ಯಾಹ್ನದ ಹೊತ್ತಲ್ಲಿ ಯಾರು ಓಡಾಡಬಾರ್ದು. ತಮ್ಮ ಏನು ಕೆಲಸ ಕಾರ್ಯಗಳಿರ್ತವೆ ಆ ಒಂದು ಕೆಲಸ ಕಾರ್ಯಗಳನ್ನು
ಬೆಳಗ್ಗೆ 10 ಗಂಟೆ 11 ಗಂಟೆ ಅಷ್ಟರಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೋಬೇಕಂತ ಹೇಳಿ ಈಗ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಮಧ್ಯಾಹ್ನ ಅಲ್ಲದೆ ಸಾಯಂಕಾಲ ಕೂಡ ಬಿಸಿ ಗಾಳಿ ಬರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತದೆ. ಎಲ್ಲರೂ ಕೂಡ ಏನಂತಂದ್ರೆ ತಪ್ಪು ಪಾನೀಯ ಸೇರಿದಂತೆ ಈಗ ಸಾಯಂಕಾಲ ಏನು AC ಮತ್ತು ಕೂಲರ್ಗಳ ಮೊರೆಯನ್ನು ಜನ ಹೋಗ್ತಾ ಇರುವಂಥದ್ದು. ಈ ಒಂದು ಭಾಗದಲ್ಲಿ ಪ್ರತಿ ವರ್ಷ ಕೂಡ ನಮ್ಮ ಕಲಬುರಗಿ ಮತ್ತಲ್ಲದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲಿರುವುದರಿಂದ ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು ಸೇರಿದಂತೆ ಈ ಭಾಗದಲ್ಲಿ ಹೆಚ್ಚಿನ ದಾಖಲೆ ಪ್ರಮಾಣದ ತಾಪಮಾನ ದಾಖಲಾಗ್ತಾ ಇರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಜಿಲ್ಲಾಡಳಿತ ಹೇಳುವಂತ. ಅಲ್ಲದೆ ಜಾನುವಾರುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ಹಳ್ಳಿ ಭಾಗದಲ್ಲಿ ಜಾನುವಾರುಗಳು ಕೂಡ ಮೇಲು ಆಚೆಯನ್ನು ಬಿಡ್ತಾರೆ. ಆದರೆ ಈ ಒಂದು ಸುಡು ಬಿಸಿಲಿನಲ್ಲಿ ಅವುಗಳನ್ನು ಕೂಡ ಹೊರಗಡೆ ಮೇಲು ಬಿಡೋದ್ರಿಂದ ಅವ ಒಂದು ಜಾನುವಾರುಗಳೆಲ್ಲ ಅವರ ಮೇಲೆ ಆರೋಗ್ಯದ ಮೇಲೆ ಕೂಡ ಪರಿಣಾಮನ ಬೀರುತ್ತೆ ಅಂತೆ. ಹಾಗಾಗಿ ಅದರ ಬಗ್ಗೆ ಕಾಳಜಿಯನ್ನು ಇಟ್ಕೊಳ್ಬೇಕಂತ ಈಗ ಜಿಲ್ಲಾಡಳಿತ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಏನಂತಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಷ್ಟು ದಿನ ತಂಪಾಗಿತ್ತು. ಆದರೆ ಕಳೆದ 1 ವಾರಗಳಿಂದ ಈ ಒಂದು ಸುಡು ಬಿಸಿಲಿನಿಂದ ಸಾಕಷ್ಟು ಜನ ಹೈರಾಣಾಗಿರುವಂತ ಹೇಳ್ಬೋದು. ಅರುಣ್, ಥ್ಯಾಂಕ್ ಯು ಅರುಣ್ ಡೀಟೇಲ್ಸ್ಗೆ. ಮುಂದಿನ ಸುದ್ದಿಗೆ ಹೋಗೋಣ. ಉತ್ತರ ಕರ್ನಾಟಕದಲ್ಲಿ ಬಿಸಿಲು ಜಾಸ್ತಿಯಾಗಿದೆ. ಕಚೇರಿ ಸಮಯವನ್ನ ಬದಲು ಮಾಡೋದಕ್ಕೆ ಮನವಿ ಮಾಡ್ತಾ ಇದ್ದಾರೆ ಸರ್ಕಾರಿ ನೌಕರರು. ಗದಗ ಜಿಲ್ಲೆ ಸರ್ಕಾರಿ ನೌಕರರಿಂದ ಆಗ್ರಹವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಳಿಗ್ಗೆ ಬೇಗ ಆಫೀಸ್ಗಳನ್ನ ಓಪನ್ ಮಾಡಿ ಮಧ್ಯಾಹ್ನದ ಅಷ್ಟೊತ್ತಿಗೆ ಸಮಯವನ್ನ ಮುಗಿಸಿ, ಅಂದ್ರೆ ಅಲ್ಲಿವರೆಗೂ ಟೈಮ್ ಕೊಡಿ ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಸಮಯ ಬದಲಾವಣೆಗೆ ಉತ್ತರ ಕರ್ನಾಟಕದ 9 ಜಿಲ್ಲೆಗಳಲ್ಲಿ ಈಗಾಗಲೇ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಸಮಯ ಬದಲಾವಣೆ, ಸರ್ಕಾರಿ ಕೆಲಸದ ಸಮಯ ಬದಲಾವಣೆ ಆಗಿದೆ. ಈಗಾಗಲೇ 9 ಜಿಲ್ಲೆಗಳಲ್ಲಿ ಆಗಿದೆ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ 1:30ರವರೆಗೆ ಕೆಲಸಕ್ಕೆ ಮನವಿಯನ್ನ ಮಾಡಿಕೊಡಲಾಗ್ತಾ ಇದೆ. ಗದಗದಲ್ಲೂ ಕೂಡ ಗದಗದಲ್ಲಿ ಸರ್ಕಾರಿ ನೌಕರರು ಬೇಡಿಕೆ ನೀಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ 9 ಜಿಲ್ಲೆಗಳಲ್ಲಿ ಸಮಯ ಬದಲಾವಣೆ ಮಾಡಲಾಗಿದೆ. ಇಂತಹ ಬಿರು ಬಿಸಿಲಲ್ಲಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅನ್ನೋಂಥದ್ದು ಅವರ ಅಳಲಾಗಿರೋದು. ಹೈದರಾಬಾದ್ ಕರ್ನಾಟಕದಲ್ಲಿ ಬೆಳಗಿನ ಜಾವ ಕರ್ತವ್ಯದ ಅವಧಿ ಆಗಿದೆ. ಹಾಗೆಯೇ ಬೆಳಗಾವಿ ವಿಭಾಗದಲ್ಲಿ ಕೂಡ ಈಗಾಗಲೇ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳನ್ನು ಬೆಳಗಿನ ಜಾವದ ಕರ್ತವ್ಯದ ಅಂತ ಘೋಷಣೆ ಮಾಡಿದೆ ಸರ್ಕಾರ. ಹಾಗೆಯೇ ಕೂಡ ಗದಗ ಜಿಲ್ಲೆ ಕೂಡ ಅದಕ್ಕೆ ಹೊರತಾಗಿಲ್ಲ. 40% ಹೆಚ್ಚು ಉಷ್ಣಾಂಶ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಸಾಕಷ್ಟು ಬಿಸಿಲಿರೋದ್ರಿಂದ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಕೂಡ ನೀವು ಆದಷ್ಟು ಬೇಗ ನಮ್ಮ ಸರ್ಕಾರ ಇಲ್ಲಿ ಏನಂತಂದರೆ ಈಗಾಗಲೇ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಆ ಮನವಿ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕಾರ್ಯ ಕೂಡ ಆಗಿದೆ. ಸರ್ಕಾರ ಕೂಡ ನಮ್ಮ ಗದಗ ಜಿಲ್ಲೆಯಲ್ಲಿ ಕೂಡ ಬೆಳಗಿನದ ಕರ್ತವ್ಯದ ಬೆಳಗಿನ ಜಾವ ಏನು 8:30ರಿಂದ 1:30ವರೆಗೆ ಏನು ಕರ್ತವ್ಯವಿದೆ ಹಾಗೆಯೇ ಗದಗ ಜಿಲ್ಲೆಯಲ್ಲಿ ಕೂಡ ಆಗಬೇಕಂತೇಳಿ ನಾನು ಸಮಸ್ತ ನೌಕರರ ಪರವಾಗಿ ಮತ್ತು ಮಹಿಳಾ ನೌಕರರ ಪರವಾಗಿ, ಪದಾಧಿಕಾರಿಗಳ ಪರವಾಗಿ ಮತ್ತು ನೌಕರ ಸಂಘದ ಪರವಾಗಿ ನಾನು ತಮ್ಮ ಮೂಲಕವಾಗಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಈಗಾಗಲೇ ಬೆಳಗಾವಿ ಡಿವಿಷನ್ನಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದು ಪ್ರತಿ ವರ್ಷ ನಮಗೆ 8 ಗಂಟೆಯಿಂದ 1:30 ಆಫೀಸ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಗದಗ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಕೊಡುವುದಿಲ್ಲ. ಯಾಕಂದ್ರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಮಹಿಳೆಯರು ಅಪ್ ಆ್ಯಂಡ್ ಡೌನ್ ಮಾಡೋರಿಗೆ ಆಯ್ತು, ಮಕ್ಕಳು ಕರ್ಕೊಂಬರ ಬೆಳಗ್ಗೆ ಅವ್ರಿಗೇನಾಗುತ್ತೆ ಬಿಸಿಲಿನ ತಾಪಮಾನದಿಂದ ಫೀಲ್ಡ್ನಾಗಿರೋ ತಾಯಂದಿರಿಗೆ ಮತ್ತು ಮಹಿಳೆಯರಿಗೆ ಕೆಲಸ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತು ಪಬ್ಲಿಕ್ಕಿಗೂ ಕೂಡ ಏನಾಗುತ್ತೆ ಅವ್ರು ಇನ್ ಟೈಮ್ ಬಂದು ಹೋಗೋಕ್ಕೂ ಕೂಡ ಪಬ್ಲಿಕ್ಕಿಗೂ ತೊಂದರೆ ಆಗುತ್ತೆ. ಅದರಿಂದ ಬೇಸಿಗೆ ಏಪ್ರಿಲ್ ಮತ್ತು ಮೇ ಅಲ್ಲಿ ಬೇರೆ ಡಿವಿಷನ್ ಕಲಬುರಗಿ ಡಿವಿಷನ್ನು ಮತ್ತು ಬೆಳಗಾವಿ ಡಿವಿಷನ್ 2 ಜಿಲ್ಲೆ ಇರೋ ರೀತಿ ಗದಗ ತಾಪಮಾನ 40ಕ್ಕಿಂತ ಹೆಚ್ಚಾಗಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲೂ ಕೂಡ ಮಹಿಳೆಯರಿಗೆ ಮತ್ತು ಎಲ್ಲರಿಗೂ ನೌಕರರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ತಮ್ಮೆಲ್ಲ ನಮ್ಮ ಮಹಿಳಾ ನೌಕರರ ಪರವಾಗಿ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಈ ಬೇಸಿಗೆ ಟೈಮ್ನಲ್ಲಿ ಸಹಜವಾದಂಥ ಪ್ರಕ್ರಿಯೆ ಇದು. ಡ್ಯೂಟಿ ಟೈಮನ್ನು ಚೇಂಜ್ ಮಾಡ್ತಾರೆ ಸರ್ಕಾರಿ ನೌಕರರಿಗಾಗಿ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ, ಯಾಕೆ ಗದಗದಲ್ಲಿ ಇನ್ನೂ ಆಗಿಲ್ಲ? ಆಗ್ರಹ ಮಾಡುವಂಥ ಮಟ್ಟಿಗೆ ಯಾಕೆ ಹೋಯಿತು? ಪ್ರೊಸೆಸಿಂಗ್ನಲ್ಲಿ ಏನಾದರೂ ಇದೆಯಾ? ಏನು ಹೇಳ್ತಾರಂತೆ? ಯಾವಾಗ ಆಗತ್ತಂತೆ? ಹೌದು ಅರುಣ್, ಏನು ಗದಗ ಜಿಲ್ಲೆಯಲ್ಲೂ ಕೂಡ ರಣ ಬಿಸಿಲಿನ ಹೊಡೆತಕ್ಕೆ ಸರ್ಕಾರಿ ನೌಕರರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿ ಬೆಳಗ್ಗೆ 9ರಿಂದ 10 ಗಂಟೆ ಆದರೂ ಸಾಕು ಇಲ್ಲಿ ವಿಪರೀತ ಬಿಸಿಲು ಕೂಡ ಆರಂಭವಾಗುತ್ತೆ. ಹೀಗಾಗಿ ಈ ವಿಪರೀತ ಬಿಸಿಲಿಂದಾಗಿ ಸಾಕಷ್ಟು ಜನರು ಕೂಡ ಮನೆ ಬಿಟ್ಟು ಹೊರಗೆ ಕೂಡ ಬರ್ತಾ ಇಲ್ಲ. ಅಷ್ಟೊಂದು ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಯಾಕಂದ್ರೆ 38 ಡಿಗ್ರಿಯಿಂದ ಸುಮಾರು 40 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸರ್ಕಾರಿ ನೌಕರರು ಕೂಡ ತಮ್ಮ ಒಂದು ಆಗ್ರಹವನ್ನ ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿರುವಂತದ್ದು. ಏನಂತಂದ್ರೆ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ನಮಗೆ ಡ್ಯೂಟಿ ಟೈಮ್ ಅನ್ನ ಮಾಡಿಕೊಡಿ ಅಂತೇಳಿ. ಯಾಕಂದ್ರೆ ಈಗಾಗಲೇ 9
ಜಿಲ್ಲೆಯಲ್ಲಿ ಕೂಡ ಈ ಒಂದು ಪ್ರೊಸೆಸ್ ಕೂಡ ಆಗಿರುವಂತದ್ದು. ಯಾಕಂದ್ರೆ ಪಕ್ಕದ ಜಿಲ್ಲೆ ಬಾಗಲಕೋಟೆಯಲ್ಲಿ ಕೂಡ ಇಷ್ಟೇ ಪ್ರಮಾಣದ ಉಷ್ಣಾಂಶ ಇದೆ. ಆದ್ರೆ ಅಷ್ಟೇ ಅಲ್ಲದೆ ಇಲ್ಲಿ ಕೊಪ್ಪಳ ಜಿಲ್ಲೆಗೂ ಕೂಡ ಈಗಾಗಲೇ ಆದೇಶ ಕೂಡ ಆಗಿದೆ. ಆದ್ರೆ ಗದಗ ಜಿಲ್ಲೆಯನ್ನ ಮರ್ತಿದ್ದಾರೆ. ಹೀಗಾಗಿ ನಮ್ಗೆ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ನೌಕರ ಸಂಘದಿಂದ ಈಗಾಗಲೇ ಮನವಿಯನ್ನು ಕೊಡಲಾಗಿದೆ. ಯಾಕಂದ್ರೆ ಗದಗ ಜಿಲ್ಲೆಯಲ್ಲೇ ಸುಮಾರು 15,000ಕ್ಕೂ ಹೆಚ್ಚು ನೌಕರರು ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆ ಬಂದ್ರೆ ಸಾಕು, ಇಲ್ಲಿ ಅತಿಯಾದ ಬಿಸಿಲು ಇರೋದ್ರಿಂದಾಗಿ ಸಾಕಷ್ಟು ಜನರು, ಅದರಲ್ಲೂ ಕೂಡ ಮಹಿಳಾ ಸಿಬ್ಬಂದಿಗಳು ಕೂಡ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾರೆ. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಂಡು ಯೋಜನೆ ಅಂದ್ರೆ ನಮ್ಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್ ಥ್ಯಾಂಕ್ ಯು ಸಂತೋಷ್ ಎಲ್ಲ ಡೀಟೇಲ್ಸ್ಗೆ. ಜೈಲಲ್ಲಿ 373 ದಿನ ಮುಂದೇನಾಗುತ್ತೆ? ಸತತ ಕಾನೂನು ಹಿನ್ನಡೆ, ಬೇಲ್ ಸಿಗೋದಿಲ್ವಾ? ಭವಿಷ್ಯತ್ತಿನ ಚಿಂತೆ, ಕ್ಷಣ ಕ್ಷಣವೂ ಆತಂಕ, ಮೌನ ದರ್ಶನ. ಜೈಲುಗಳಲ್ಲಿ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ಮಾಡಲಾಗಿದೆ. ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇಲ್ಲ. ಕಾನೂನು ಹೋರಾಟದಲ್ಲೂ ಕೂಡ ಇಲ್ಲಿವರೆಗೂ ದರ್ಶನ್ಗೆ ಸತತವಾಗಿ ಹಿನ್ನಡೆಯಾಗಿದೆ. ನಾರ್ಮಲ್ ಆಗಿ ಮನೆ ಊಟ ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ದೂರ ಆಗ್ಬಿಟ್ಟು 373 ದಿನ, 1 ವರ್ಷದ ಮೇಲೆ 1 ವಾರ ಕಡಿತಾ ಬಂತು. ಜೈಲುಗಳಲ್ಲಿ ಫುಲ್ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ಗಳನ್ನು ತರಲಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ರಾಜಾತಿಥ್ಯ ವ್ಯವಸ್ಥೆಗಳು ಆರೋಪಿಗಳಿಗೆ ಸಿಗ್ತಾ ಇಲ್ಲ, ದರ್ಶನ್ಗೂ ಸೇರಿದಂಗೆ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಮೌನವಾಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. 373 ದಿನ ಕಳೆದಾಗಿದೆ. ಇಲ್ಲಿಂದ ಮುಂದೇನಾಗುತ್ತೆ, ಮುಂದಿನ ಭವಿಷ್ಯ ಹೇಗೆ ಅನ್ನುವಂಥ ಪ್ರಶ್ನೆಗಳಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ವರ್ಷದ ಮೇಲೆ 1 ವಾರ, 373 ದಿನ ದರ್ಶನ್ ಜೈಲಿಗೆ ಹೋಗಿ ಜೈಲು ಪಾಲಾಗಿ, ಇದೆಲ್ಲ ಡೀಟೇಲ್ಸ್ ನೋಡ್ತಾ ಇದ್ರೆ ದರ್ಶನ್ ಈಗ ಸಾಮಾನ್ಯ ಕೈದಿಗಳಂತೆ ಜೈಲಿನ ಆ ಒಂದು ಪರಿಸರಕ್ಕೆ, ವ್ಯವಸ್ಥೆಗೆ ಒಗ್ಗಿಕೊಂಡಂತೆ ಕಾಣಿಸ್ತಾ ಇದೆ. ಖಂಡಿತ ಅರುಣ್, ಯಾಕಂದರೆ ಈಗಾಗಲೇ ದರ್ಶನ್ ಜೈಲು ಸೇರಿ ಬರೋಬ್ಬರಿ 1 ವರ್ಷ 1 ವಾರ ಆಗಿರೋದು. ಆದ್ದರಿಂದ ಈಗ ಜೈಲಿನ ನಿಯಮಾವಳಿ ಮತ್ತು ಏನು ಅಲ್ಲಿನ ಒಂದು ಕಟ್ಟುಪಾಡು ಏನಿದೆ ಅದಕ್ಕೆ ಒಗ್ಗಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಈಗ ಅವರಿಗೆ ಎದುರಾಗಿರೋದು. ಈಗಾಗಲೇ ಸಾಕಷ್ಟು ಬಾರಿ ಅವರು ಕಾನೂನು ಹೋರಾಟವನ್ನು ಕೂಡ ಮಾಡಿದರು. ಜೈಲಿನಲ್ಲಿ ಕನಿಷ್ಠ ಬೇಸಿಕ್ ಫೆಸಿಲಿಟಿನಾದರೂ ಕೊಡಿ, ಮತ್ತು ಊಟ ತಿಂಡಿಗೋಸ್ಕರ ಮತ್ತು ಅಲ್ಲಿ ಬೆಡ್ಶೀಟ್ಗೋಸ್ಕರ ಕೂಡ ಒಂದು ಹೋರಾಟವನ್ನು ಮಾಡಿದರು. ಆದರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಿದರು ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಆದ್ದರಿಂದ ಈಗ ಜೈಲಿನ ನಿಯಮಗಳನ್ನು ತುಂಬ ಟೈಟ್ ಆಗಿ ಈಗ ಅಧಿಕಾರಿಗಳು ಕೂಡ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಕೆಲವು ವಿಡಿಯೋಗಳು ವೈರಲ್ ಆಯಿತು, ಮತ್ತು ಅಲ್ಲಿನ ಒಂದು ರಾಜ್ಯಾತೀತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಕೂಡ ಏನು ಪ್ರಸಾರ ಆದವು. ಇದರಿಂದ ಈಗ ಜೈಲಿನ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಒಂದು ಹೊಸ ನಿಯಮಾವಳಿಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ದರಿಂದ ಈಗ ಜೈಲಿನಲ್ಲಿ ಇರುವಂಥ ಕಾನೂನಾತ್ಮಕವಾಗಿ ಏನೇನು ಬೇಸಿಕ್ ಫೆಸಿಲಿಟಿ ಕೊಡಬೇಕು ಅದನ್ನಷ್ಟೇ ಈಗ ಎಲ್ಲ ಕೈದಿಗಳು ಕೂಡ ಕೊಡ್ತಾ ಇರೋದು. ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ನಿಯಮಗಳಲ್ಲಿ ಏನಿದೆ ಆ ಒಂದು ಸೌಲಭ್ಯಗಳನ್ನಷ್ಟೇ ಕೊಡ್ತಾ ಇದ್ದಾರೆ. ಆದ್ದರಿಂದ ಸಾಕಷ್ಟು ಕಾನೂನು ಹೋರಾಟ ಮಾಡಿ ಒಂದು ಹಿನ್ನಡೆ ಆದ ಬಳಿಕ ಈಗ ಜೈಲಿನ ಒಂದು ವಾತಾವರಣಕ್ಕೆ ಹೋಗಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಈಗ ಅವರಿಗೆ ಎದುರಾಗಿದೆ. ಸದ್ಯ ಈಗ ಅವರು ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ಆ ಒಂದು ಸೆಲ್ನಲ್ಲಿ ಈಗ ಸುತ್ತ ಒಂದು ಬ್ಯಾರಿಕೇಡ್ಗಳನ್ನು ಸುತ್ತಲೂ ಕೂಡ ಒಂದು ಬಂದೋಬಸ್ತ ಮಾಡಲಾಗಿದೆ. ಅವರು ಹೊರಗಡೆ ಬರುವ ಸಂದರ್ಭದಲ್ಲೂ ಕೂಡ ಯಾರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಕೂಡ ಒಂದು ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಲಾಗಿದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು, ಎಲ್ಲ ಡೀಟೇಲ್ಸ್. ಜಮೀರ್ಗೆ ಕಂಟಕವಾಯಿತಾ ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷದ ವಿರುದ್ಧ ಕೆಲಸವನ್ನ ಮಾಡಿದ್ರ? ಹಾಗಾದ್ರೆ ಇಂಥದ್ದೊಂದು ಗಂಭೀರ ಆರೋಪವನ್ನ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ಪ್ರಮುಖ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜಮೀರ್ ವಿರುದ್ಧ ಗರಂ ಆಗಿದೆಯಾ ಹೈಕಮಾಂಡ್? ಹಾಗಾದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷದ ವಿರುದ್ಧವಾದಂಥ ಕೆಲಸವನ್ನ ಜಮೀರ್ ಅಹಮದ್ ಮಾಡಿದ್ರು. ಕೇವಲ ಕಣ್ಣೋಟಕ್ಕಷ್ಟೇ, ಕೇವಲ ಮಾತಿಗಷ್ಟೇ ಬಂದವರು ಹೋಗಿದ್ದು ಪ್ರಚಾರಕ್ಕೆ ಅಂತ ಗಂಭೀರ ಆರೋಪವನ್ನ ಮಾಡಲಾಗಿತ್ತು ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಜಮೀರ್ ಮತ್ತು ಜಬ್ಬಾರ್ ವಿರುದ್ಧ ಕ್ರಮ ಆಗುತ್ತಾ? ಜಬ್ಬಾರ್ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಘಟಕಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಜಬ್ಬಾರ್. ದಾವಣಗೆರೆ ದಕ್ಷಿಣದಲ್ಲಿ ಸರಿಯಾಗಿ ಪ್ರಚಾರವನ್ನ ಮಾಡಿಲ್ಲ, 1 ದಿನ ಮಾತ್ರ ಹೋಗಿ ಬಂದಿರುವುದು ಜಮೀರ್ ಅಹಮದ್ ಖಾನ್. ಪ್ರಚಾರದಿಂದ ದೂರ ಇದ್ದಿದ್ದು ಅಬ್ದುಲ್ ಜಬ್ಬಾರ್. ಸೊ ಒಳಗೊಳಗೆ ಈ ಬೇಗುದಿ ಶುರುವಾಗ್ಬಿಟ್ಟಿದೆ. ಎಲೆಕ್ಷನ್ ನಂತರದಲ್ಲಿ ಮತ್ತೆ ಇದು ಮುನ್ನೆಲೆಗೆ ಬಂದಿರುವಂಥದ್ದು. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯ ವಿಚಾರ ಸಚಿವ ಜಮೀರ್ ಅಹಮದ್ ಖಾನ್ಗೆ ಕಂಟಕವಾಗುತ್ತಾ? ಹೈಕಮಾಂಡ್ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ?
ಜಮೀರ್ ನಡೆ ಬಗ್ಗೆ ಡಿಕೆ ಬಣದಿಂದ ದೂರನ್ನ ಕೊಡಲಾಗಿದೆಯಾ? ಜಮೀರ್ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಿಕೊಡ್ತಾರಾ? ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದ್ರು. ಅಲ್ಲಿನ ಲೋಕಲ್ ಲೀಡರ್ಸ್ಗಳ ಬಳಿಯಲ್ಲಿ ನಾನು ರಿಪೋರ್ಟ್ ಅನ್ನ ತರಿಸ್ಕೊಂಡು ಮಾತನಾಡ್ತೀನಿ, ನನಗೂ ಕೂಡ ಈಗಾಗಲೇ ಒಂದಿಷ್ಟು ಮಾಹಿತಿಗಳು ಬಂದಿದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟರು. ಸೊ ಅಲ್ಲಿಗೆ ಒಂದು ಕ್ಲಿಯರ್ ಆಗ್ತಾ ಇದೆ, ಏನಾದರೂ ಕ್ರಮ ಆಗಬಹುದಾ ಅಂತ. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ವಿಚಾರ, ಕಾಂಗ್ರೆಸ್ನ ಒಳಬೇಗುದಿ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತ ನಾಯಕರುಗಳ ಮಧ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಜಟಾಪಟಿ ವಿಚಾರ, ಈಗ ಜಮೀರ್ ಅಹಮದ್ ಅವರ ಕುರ್ಚಿಯ ವಿಚಾರದವರೆಗೂ ಕೂಡ ಬಂದಿರುವಂಥದ್ದು, ಅವರ ಮೇಲೆ ಕ್ರಮ ಆಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಏನಾಗ್ಬೋದಂತ ಅನ್ಸುತ್ತೆ? ಅರುಣ್, ನಿಶ್ಚಿತವಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅದರಲ್ಲೂ ಅಲ್ಪಸಂಖ್ಯಾತ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಜಮೀರ್ ಅಹಮದ್ ಇರ್ಬೋದು, ಹಾಗೆ ಸಲೀಂ ಅಹಮದ್ ಹಾಗೂ ರಿಜ್ವಾನ್ ಅರ್ಷದ್ ಈ ರೀತಿಯ ನಾಯಕರ ನಡುವೆಯೂ ಕೂಡ ಒಂದಿಷ್ಟು ಅಪಸ್ವರಗಳು ಕೇಳಿ ಬಂದಿದೆ. ಪ್ರಮುಖವಾಗಿ ಈ ಒಂದು ಉಪಚುನಾವಣೆಯಲ್ಲಿ ಜಮೀರ್ ಅಹಮದ್ ಅವರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು ಅನ್ನುವಂತ ರೀತಿಯಲ್ಲಿ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಬಣದ ಕೆಲ ನಾಯಕರು ಹೈಕಮಾಂಡ್ಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ಜಬ್ಬಾರ್ ಅವರ ಮೇಲೆಯೂ ಕೂಡ ಆರೋಪಗಳು ಕೇಳಿ ಬಂದಿತ್ತು. ಅದರ ಆರೋಪ ಕೇಳಿ ಬಂದ ಸಂದರ್ಭದಲ್ಲಿ ಅವರು ಈಗಾಗಲೇ ಅಲ್ಪಸಂಖ್ಯಾತರ ಕಾರ್ತಿಕ್ ಇದ್ರ ಜೊತೆಗೆ ದಾವಣಗೆರೆಯ ಇಂಟೆಲಿಜೆನ್ಸ್ ರಿಪೋರ್ಟ್ ನಲ್ಲಿ ಏನಿದೆ? ಅರುಣ್, ಪ್ರಮುಖವಾಗಿ ದಾವಣಗೆರೆಯ ಏನು ಚುನಾವಣೆಯ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಸಕ್ರಿಯವಾಗಿ ಪಾಲ್ಗೊಂಡಿರಲಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಪಸ್ವರಗಳು ಕೂಡ ಪಕ್ಷದ ವಲಯದಲ್ಲಿ ಕೇಳಿ ಬಂದಿತ್ತು. ಜೊತೆಗೆ ಅಲ್ಪಸಂಖ್ಯಾತರ ನಾಯಕರು ಕೂಡ ಅಲ್ಲಿ ಜಮೀರ್ ಅಹಮದ್ ಅವರು ಬಂದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಒಂದಿಷ್ಟು ಮತಗಳು ಕೂಡ ಕಾಂಗ್ರೆಸ್ ನಿಂದ ಸ್ಥಾನಪಲಟ ಆಗಿದೆ ಅನ್ನುವಂತ ವರದಿಗಳು ಕೂಡ ಇತ್ತು. ಈ ವಿಚಾರವಾಗಿ ಈಗಾಗಲೇ ಕೆಲ ವರದಿ ಅಲ್ಲಿನ ಸ್ಥಳೀಯರ ಮಾಹಿತಿಯನ್ನು ತೆಗೆದುಕೊಂಡು ವರದಿಯನ್ನು ಕೂಡ ಹೈಕಮಾಂಡ್ ಪಡೆದುಕೊಂಡಿದೆ. ಹೈಕಮಾಂಡ್ ಪಡೆದುಕೊಂಡಿರ್ತಕ್ಕಂಥ ವರದಿಯಲ್ಲಿ ಕೆಲವೊಂದಿಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳಾಗಿದ್ದಾವೆ. ಸಭೆಯಲ್ಲಿ ಎಲ್ಲರೂ ಕೂಡ ಸಹಮತವನ್ನ ಅಭ್ಯರ್ಥಿಗೆ ಕೊಟ್ಟು ನಂತರ ಬಂದು ಬೇರೆ ರೀತಿಯ ಕೆಲಸಗಳನ್ನ ಮಾಡಿದ್ದಾರೆ, ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಇದೆ. ಈಗಾಗಲೇ ಅಭಿಷೇಕ್ ದತ್ ಅವರು ಈ ವಿಚಾರವಾಗಿ ವರದಿಯನ್ನ ಪಡೆದುಕೊಂಡು ಹೈಕಮಾಂಡ್ ನಾಯಕರಿಗೆ ಅಂದ್ರೆ ಸುರ್ಜೇವಾಲಾ ಅವರಿಗೂ ಕೂಡ ವರದಿಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಜಮೀರ್ ಅಹಮದ್ ಅವರಿಗೆ ಇದು ತಲೆದಂಡ ಆಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಜಮೀರ್ ಅಹಮದ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಪ್ತರು ಹೌದು, ಆದ್ರೆ ಈ ಒಂದು ವಿಚಾರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದೇನಾದ್ರೂ ಸಾಬೀತಾದಂತ ಸಂದರ್ಭದಲ್ಲಿ ಅದು ಯಾರ ಆಪ್ತರು ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸೋದಿಲ್ಲ. ಜೊತೆಗೆ ಈಗಾಗಲೇ KN ರಾಜಣ್ಣ ಅವರ ವಿಚಾರದಲ್ಲಿಯೂ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿತ್ತು. ಅದೇ ರೀತಿಯ ಕ್ರಮವನ್ನ ಜಮೀರ್ ಅಹಮದ್ ಅವರ ಮೇಲೆಯೂ ಕೂಡ ತೆಗೆದುಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರು ನಡೆಸಿದಂತ ಸುದ್ದಿಗೋಷ್ಠಿಯಲ್ಲೂ ಕೂಡ ಅವರು ಪರೋಕ್ಷವಾಗಿ ಜಮೀರ್ ಅಹಮದ್ ಅವರ ಹೆಸರನ್ನ ಹೇಳದೆ ಒಂದಿಷ್ಟು ವಾಗ್ದಾಳಿಗಳನ್ನ ಮಾಡಿದ್ರು. ನಮ್ಮ ಪಕ್ಷದ ಅಭ್ಯರ್ಥಿಯ ವಿರುದ್ಧವೂ ಕೂಡ ಕೆಲಸಗಳನ್ನ ಮಾಡಿದ್ರು ಅನ್ನುವಂತ ಆರೋಪಗಳ ಸುರಿಮಳೆಯನ್ನು ಕೂಡ ಮಾಡಿದ್ರು. ಆ ಒಂದು ಕಾರಣಕ್ಕಾಗಿ ನೋಡೋದ್ರೆ ಇದೆಲ್ಲ ಅಂಶಗಳನ್ನ ಇಟ್ಟುಕೊಂಡು ಜಮೀರ್ ಅಹಮದ್ ಅವರ ವಿರುದ್ಧ ಏನಾದ್ರೂ ಕ್ರಮ ತೆಗೆದುಕೊಳ್ಳುತ್ತಾ ಅಥವಾ ಜಮೀರ್ ಅಹಮದ್ ಅವರಿಗೆ ಮುಂದಿನ ದಿನಗಳಲ್ಲಿ ಸಿಗ್ಬೇಕಾದಂತ ಪಕ್ಷದಲ್ಲಿ ಸಿಗ್ಬೇಕಾದಂತ ಒಂದಿಷ್ಟು ಅಂದ್ರೆ ಸ್ಥಾನಮಾನಗಳಿರ್ಬೋದು ಅಥವಾ DCM ಆಗ್ಬೇಕು ಅನ್ನೋ ಕನಸನ್ನು ಕೂಡ ಕಂಡಿರ್ತಕ್ಕಂಥವರಾಗಿತ್ತು. ಆ ಎಲ್ಲ ವಿಚಾರವಾಗಿಯೂ ಕೂಡ ಕೆಲವೊಂದಿಷ್ಟು ಪ್ರಮಾಣದಲ್ಲಿ ಹಿನ್ನಡೆಯನ್ನ ಉಂಟಾಗುವಂತ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.